ನೋಡಿ, ಎಲ್ಲ ನಾವು ಹೇಳಿರುವಂಥದ್ದು ಎಲ್ಲ ಅಂಕಿಅಂಶಗಳ ಆಧಾರದ ಮೇಲೆ ಸ್ಪಷ್ಟವಾಗಿ ನಾವು ಹೇಳಿರುವಂಥದ್ದು. ಕುಮಾರಸ್ವಾಮಿ ಅವರು ಸ್ವಲ್ಪ ಜವಾಬ್ದಾರಿಯುತವಾಗಿ ತಿಳ್ಕೊಂಡು ಏನು ಹೇಳ್ತಾ ಇದ್ದೀವಿ, ರಾಜ್ಯ ಹಿತಾಸಕ್ತಿ ಪರವಾಗಿ ಅವರು ಕೆಲಸ ಮಾಡಬೇಕು. ಇವತ್ತು ಮಾದಾಯಿ ವಿಚಾರ ಇರ್ಬೋದು, ಅಥವಾ ಕಬ್ಬಿನ ವಿಚಾರ ಇರ್ಬೋದು, ಅಥವಾ ಮೆಕ್ಕೆಜೋಳದ ವಿಚಾರ ಇರ್ಬೋದು, ಅಥವಾ ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್ ಬಗ್ಗೆ ಇರ್ಬೋದು, ಅಥವಾ ಭದ್ರಾ ಮೇಲ್ದಂಡೆ ಯೋಜನೆ ಇರ್ಬೋದು, ಅಥವಾ ಬೆಂಗಳೂರು ನಗರದ ಅಭಿವೃದ್ಧಿಯ ವಿಚಾರ ಇರ್ಬೋದು, ಎಲ್ಲದರಲ್ಲೂ ಕೂಡ ಕೇಂದ್ರ ಸರ್ಕಾರ ಏನೇನು ಘೋಷಣೆ ಮಾಡಿದ್ದು ಕೊಟ್ಟಿಲ್ಲ. ಮತ್ತು ಎಲ್ಲಿ ಅವರು ಸ್ಪಂದಿಸಬೇಕಾಗಿದೆ ಅದು ಸ್ಪಂದನೆ ಮಾಡ್ತಾ ಇಲ್ಲ. ಇದು ಸ್ಪಷ್ಟವಾಗಿ ನಾವು ಹೇಳಿದ್ದೇವೆ. ಇಷ್ಟೆಲ್ಲ ಹೇಳಿದ ಮೇಲೂ ಕೂಡ ನಾವು ನಮ್ಮ ಕಡೆಯಿಂದ ನಾವು ಎಲ್ಲ ಕೆಲಸ ಕಾರ್ಯಗಳು ನಾವು ಮಾಡ್ತಾ ಇದ್ದೀವಿ. ಈಗ ಮೆಕ್ಕೆಜೋಳದ ಪರವಾಗಿ ನಾವು ಸ್ಪಂದಿಸಿದ್ದೇವೆ, ಕಬ್ಬಿನ ಬೆಳೆಗಾರರು ನಾವು ಸ್ಪಂದಿಸಿದ್ದೇವೆ, ಮೇಕೆದಾಟನ್ನು ನಾವು ಸ್ಪಂದಿಸಿದ್ದೇವೆ, ಇದರದ್ದು ಮಾದಾಯ ನಾವು ಸ್ಪಂದನೆ ಮಾಡಿದ್ದೇವೆ. ಅಪ್ಪರ್ ಕೃಷ್ಣ ಈಗ ಕ್ಯಾಬಿನೆಟಲ್ಲಿ ಅಪ್ರೂವ್ ಮಾಡಿ ಈಗ ಏನು ಅದಕ್ಕೆ ನಾವು ಮುಳುಗಡೆ ಆಗುವಂಥ ಭೂಮಿಗಳಿಗೆ ಪರಿಹಾರ ಕೊಡೋದಕ್ಕೂ ಕೂಡ ಮುಂದಿನ ಕ್ಯಾಬಿನೆಟಲ್ಲಿ ಅಪ್ರೂವ್ ಆಗಿದೆ. ಬರೋ ಆಯವ್ಯಯದಲ್ಲಿ ಮುಖ್ಯಮಂತ್ರಿ ಮಂಡಿಸ್ತಾ ಇದ್ದಾರೆ. ಆದರೆ ಕೇಂದ್ರ ಸರ್ಕಾರ ಅಪ್ಪರ್ ಭದ್ರಾ ಕೂಡ ನಾವು ಎಷ್ಟು ಖರ್ಚು ಮಾಡಿದ್ದೀವಿ. ಈಗ ಜಲ್ ಜೀವನ್ ಮಿಷನ್ನಲ್ಲಿ ಮೊನ್ನೆ ಹೇಳಿದ್ರೆ 12,000 ಕೋಟಿಯನ್ನು ನಾವು ಕೊಡೋದಿಲ್ಲ ಅಂತ ಹೇಳ್ತಾರೆ ಕೇಂದ್ರ ಸರ್ಕಾರ. ಇದೇನು ಸಾಮಾನ್ಯ ದುಡ್ಡು. ಭದ್ರಾ ಮೇಲ್ದಂಡೆ 5,000 ಕೋಟಿ, 5,300 ಕೋಟಿ, ₹1 ಬಂದಿಲ್ಲ ತಾನೆ. ಘೋಷಣೆ ಮಾಡಿರುವಂಥ ಯೋಜನೆ ಅದು. ಮತ್ತೆ ಮೊನ್ನೆ ರಿಪ್ಲೈ ಕೊಟ್ಟಿದ್ದಾರೆ ಪಾರ್ಲಿಮೆಂಟಲ್ಲಿ ಕೇಂದ್ರ ಸರ್ಕಾರ, ಇದು ನಮ್ಮ ಸ್ಕೀಮ್ಗಳಲ್ಲೇ ನಾವು ತಗೊಂಡಿಲ್ಲ. ಆ ಥರ ಒಂದು ರಿಪ್ಲೈ ಕೊಟ್ಟಿದೆ. ಮತ್ತೆ ಇವರೆಲ್ಲ ಕುಮಾರಸ್ವಾಮಿ ಅವರು, ಪ್ರಹ್ಲಾದ್ ಜೋಶಿ ಅವರೆಲ್ಲ ಏನು ಮಾಡ್ತಾ ಇದ್ದಾರೆ? ಕೇವಲ ನಮ್ಮನ್ನ ಬಂದು ಇಲ್ಲಿ ರಾಜ್ಯ ಸರ್ಕಾರ ಟೀಕೆ ಮಾಡಿ, ನಾವು ತಪ್ಪು ಮಾಡಿದ್ರೆ ಟೀಕೆ ಮಾಡೋದಕ್ಕೆ ಎಲ್ಲ ಅಧಿಕಾರ ಇದೆ. ಆದರೆ ಇವತ್ತು ಕೇಂದ್ರ ನಮ್ಮನ್ನು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಬೇಕಾದ್ರೆ ಇವರುಗಳು ಸಚಿವರುಗಳಾಗಿ ಯಾಕೆ ಅದ್ರ ಬಗ್ಗೆ ಒಂದು ಸಭೆ ಮಾಡಿ, ಅಥವಾ ನಮ್ಮ ಮುಖ್ಯಮಂತ್ರಿ ಜೊತೆ ಮಾತನಾಡಿ, ಅಥವಾ ಸಂಬಂಧಪಟ್ಟಿರ್ತಕ್ಕಂಥ ಕೇಂದ್ರ ಸಚಿವರ ಜೊತೆ ಮಾತನಾಡಿ ಸರಿಪಡಿಸುವಂಥದ್ದು ಯಾಕೆ ಮಾಡ್ತಾ ಇಲ್ಲ ಇವರು? ಮನೋತ್ಸವ ಕೆಲಸ ಮಾಡ್ತಾರೆ ರಾಜ್ಯದವ್ರು ಯಾರು ಅಂತ ಹೇಳ್ತಾರೆ. ಯಾರು ಕೂಡ ನಾಯಕರು ಮನವೊಲಿಸುವ ಕೆಲಸ ಮಾಡ್ತಾರೆ ಕೇಂದ್ರವನ್ನು ಅಂತ. ಇವೆಲ್ಲ ಸುಮ್ಮನೆ ಸಬೂಟ್ಗಳು ಕೊಡ್ತಾ ಇದ್ದಾರೆ. ಯಾಕಂದರೆ ಅವ್ರ ಮಾತುಗಳು ಕೇಳೋರು ಯಾರೂ ಇಲ್ಲ. ಸುಮ್ಮನೆ ಸಚಿವರಾಗಿ ಕುಮಾರಸ್ವಾಮಿನ ಕೂರಿಸಿದ್ದಾರೆ ಅಷ್ಟೇ. ಅಲ್ಲಿ ಅಮಿತ್ ಶಾ ಮತ್ತು ಮೋದಿ ಮುಂದೆ ಮಾತಾಡೋದಕ್ಕೆ ಇವ್ರಿಗೆ ಯಾರಿಗೂ ಧೈರ್ಯನೂ ಇಲ್ಲ. ಅವರು ಇಲ್ಲ ಅಂತ ಹೇಳಿದ್ರೆ ಮುಗಿದೋಯ್ತು. ಇವರು ಅಲ್ಲಿ ಹೋಗಿ ಆರ್ಗ್ಯೂ ಮಾಡೋಕ್ಕೂ ಆಗಲ್ಲ. ಅದು ಸರ್ವಾಧಿಕಾರಿ. ಇವ್ರುಗಳೆಲ್ಲನೂ ಕೂಡ ತಂದು ಅವ್ರಿಗೆ ಸ್ವಾರ್ಥಕ್ಕೋಸ್ಕರ ಉಪಯೋಗಿಸ್ಕೊಟ್ಟಿದ್ದಾರೆ. ಅವರಿಗೆ ಪವರ್ ಇಲ್ಲ ತಾನೇ. ಕುಮಾರಸ್ವಾಮಿ ಅವ್ರಿಗೆ ಏನು ಪವರ್ ಇದೆ? ಸುಮ್ಮನೆ ಅವ್ರನ್ನ ಮಂತ್ರಿ ಮಾಡಿ ಕೂರಿಸಿದ್ದಾರೆ ಅಷ್ಟೇ. ಅಲ್ಲಿ ಮೋದಿ ಏನು ಹೇಳ್ತಾರೆ ಅದು ನಡೀತದೆ. ಮೋದಿ ಅವ್ರು ಇಲ್ಲಪ್ಪ ಆಗಲ್ಲ ಅಂತ ಹೇಳಿದ್ರೆ ಇವ್ರು ಸುಮ್ಮನೆ ಕೂತ್ಕೋಬೇಕು. ಅವ್ರ ಜೊತೆ ಹೋಗಿ ಅವ್ರಿಗೆ ಜಗಳ ಮಾಡ್ತಾರಾ ಅಥವಾ ಏನು ಫೈಟ್ ಮಾಡ್ತಾರಾ? ಮಾಡೋಕ್ಕಾಗಲ್ಲ ಇವ್ರಿಗೆ. ಯಾಕಂತ ಹೇಳಿದ್ರೆ ಅಲ್ಲಿ ಅವ್ರಿಗೆ ಅವಕಾಶನೇ ಕೊಟ್ಟಿಲ್ಲ. ಅದು ಮೊದಲು ತಿಳ್ಕೊಬೇಕು ನಾವು. ರಾಜ್ಯದ ಏನು MP ಗಳಾಗಿ ಹೋಗಿದ್ದಾರೆ BJP ಅವರು, ಮತ್ತು ಇದರಿಂದ ಮಂತ್ರಿಗಳಾಗಿದ್ದಾರೆ ಕೇಂದ್ರದಲ್ಲಿ, ಎಲ್ಲರೂ ಕೂಡ ಏನು ನಮಗೆ ಪ್ರಯೋಜನ ಇಲ್ಲದೆ ಇರ್ತಕ್ಕಂಥವ್ರು. ಯಾಕೆಂತ ಹೇಳಿದ್ರೆ ಅವ್ರ ಮಾತು ನಡೆಯೋದಿಲ್ಲ ಅಲ್ಲಿ ಕೇಂದ್ರದಲ್ಲಿ. ಇವತ್ತು BJP ಅವರು ಕರ್ನಾಟಕದ ಬಗ್ಗೆ ತಾತ್ಸಾರ ಮನೋಭಾವ ಇದೆ. ಹಿಂದೆ ಹೋಗಿದ್ರೆ ನಮ್ಮ ಪ್ರವಾಹ ದುಡ್ಡನ್ನು ಯಾಕೆ ಕೊಡಲಿಲ್ಲ? ನಾವು ಸುಪ್ರೀಂ ಕೋರ್ಟ್ ಹೋಗಿ ಯಾಕೆ ಅವರಿಂದ ಕಿತ್ಕೊಡುವಂಥ ವ್ಯವಸ್ಥೆ ಯಾಕೆ ಬರಬೇಕಾಯ್ತು? ಪರಿಹಾರ ದುಡ್ಡನ್ನು ಯಾಕೆ ಕೊಡಲಿಲ್ಲ ಆ ಸಂದರ್ಭದಲ್ಲಿ? ಇದೇ ತೋರಿಸುತ್ತೆ ಎಷ್ಟು ನಮ್ಮನ್ನು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ. ಸೊ ಇವುಗಳೆಲ್ಲ ಇವತ್ತು ರಾಜ್ಯದ ಜನ ಅರ್ಥ ಮಾಡ್ಕೋಬೇಕು. ನೀವು BJPನ ಸಪೋರ್ಟ್ ಮಾಡ್ತೀರಾ, ಕೇಂದ್ರದಲ್ಲಿ MP ಗಳನ್ನು ಆಯ್ಕೆ ಮಾಡಿ ಕಳಿಸ್ತೀರಾ, ನಮ್ಗೇನು ಅನುಕೂಲ ಆಗ್ತದೆ ಹೇಳಿ? ಯಾವುದೋ ಒಂದು ವಿಷಯದ ಬಗ್ಗೆ ಇವರೆಲ್ಲ ನಿಂತು ನಾವು ಕರ್ನಾಟಕ ನ್ಯಾಯ ಕೊಡಿಸ್ತೀವಿ ಅಂತ ಯಾವುದಾದ್ರು ಒಂದು ಎಕ್ಸಾಂಪಲ್ ಕೊಡಲಿ ಅವರು. ಅಷ್ಟೇ ರಬ್ಬರ್ ಸ್ಟ್ಯಾಂಪ್ಗಳೆಲ್ಲ. ಕುಮಾರಸ್ವಾಮಿ ಅವರು ರಬ್ಬರ್ ಸ್ಟ್ಯಾಂಪೇ, ಪ್ರಹ್ಲಾದ್ ಜೋಶಿನ ರಬ್ಬರ್ ಸ್ಟ್ಯಾಂಪೇ, ಎಲ್ಲರೂ ರಬ್ಬರ್ ಸ್ಟ್ಯಾಂಪ್ಗಳೇ. ಅಲ್ಲಿ ಮೋದಿ ಏನು ಹೇಳಿದಕ್ಕೆ ಅದಕ್ಕೆ ಅವ್ರು ತಲೆ ಓಡಿಸ್ಬೇಕು ಅಷ್ಟೇ, ಏನೂ ಇಲ್ಲ. ನೋಡಿ, ಎಲ್ಲ ನಾವು ಹೇಳಿರುವಂಥದ್ದು ಎಲ್ಲ ಅಂಕಿಅಂಶಗಳ ಆಧಾರದ ಮೇಲೆ ಸ್ಪಷ್ಟವಾಗಿ ನಾವು ಹೇಳಿರುವಂಥದ್ದು. ಕುಮಾರಸ್ವಾಮಿ ಅವರು ಸ್ವಲ್ಪ ಜವಾಬ್ದಾರಿಯುತವಾಗಿ ತಿಳ್ಕೊಂಡು ಏನು ಹೇಳ್ತಾ ಇದ್ದೀವಿ, ರಾಜ್ಯ ಹಿತಾಸಕ್ತಿ ಪರವಾಗಿ ಅವರು ಕೆಲಸ ಮಾಡಬೇಕು. ಇವತ್ತು ಮಾದಾಯಿ ವಿಚಾರ ಇರ್ಬೋದು, ಅಥವಾ ಕಬ್ಬಿನ ವಿಚಾರ ಇರ್ಬೋದು, ಅಥವಾ ಮೆಕ್ಕೆಜೋಳದ ವಿಚಾರ ಇರ್ಬೋದು, ಅಥವಾ ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್ ಬಗ್ಗೆ ಇರ್ಬೋದು, ಅಥವಾ ಭದ್ರಾ ಮೇಲ್ದಂಡೆ ಯೋಜನೆ ಇರ್ಬೋದು, ಅಥವಾ ಬೆಂಗಳೂರು ನಗರದ ಅಭಿವೃದ್ಧಿಯ ವಿಚಾರ ಇರ್ಬೋದು, ಎಲ್ಲದರಲ್ಲೂ ಕೂಡ ಕೇಂದ್ರ ಸರ್ಕಾರ ಏನೇನು ಘೋಷಣೆ ಮಾಡಿದ್ದು ಕೊಟ್ಟಿಲ್ಲ. ಮತ್ತು ಎಲ್ಲಿ ಅವರು ಸ್ಪಂದಿಸಬೇಕಾಗಿದೆ ಅದು ಸ್ಪಂದನೆ ಮಾಡ್ತಾ ಇಲ್ಲ. ಇದು ಸ್ಪಷ್ಟವಾಗಿ ನಾವು ಹೇಳಿದ್ದೇವೆ. ಇಷ್ಟೆಲ್ಲ ಹೇಳಿದ ಮೇಲೂ ಕೂಡ ನಾವು ನಮ್ಮ ಕಡೆಯಿಂದ ನಾವು ಎಲ್ಲ ಕೆಲಸ ಕಾರ್ಯಗಳು ನಾವು ಮಾಡ್ತಾ ಇದ್ದೀವಿ. ಈಗ ಮೆಕ್ಕೆಜೋಳದ ಪರವಾಗಿ ನಾವು ಸ್ಪಂದಿಸಿದ್ದೇವೆ, ಕಬ್ಬಿನ ಬೆಳೆಗಾರರು ನಾವು ಸ್ಪಂದಿಸಿದ್ದೇವೆ, ಮೇಕೆದಾಟನ್ನು ನಾವು ಸ್ಪಂದಿಸಿದ್ದೇವೆ, ಇದರದ್ದು ಮಾದಾಯ ನಾವು ಸ್ಪಂದನೆ ಮಾಡಿದ್ದೇವೆ. ಅಪ್ಪರ್ ಕೃಷ್ಣ ಈಗ ಕ್ಯಾಬಿನೆಟಲ್ಲಿ ಅಪ್ರೂವ್ ಮಾಡಿ ಈಗ ಏನು ಅದಕ್ಕೆ ನಾವು ಮುಳುಗಡೆ ಆಗುವಂಥ ಭೂಮಿಗಳಿಗೆ ಪರಿಹಾರ ಕೊಡೋದಕ್ಕೂ ಕೂಡ ಮುಂದಿನ ಕ್ಯಾಬಿನೆಟಲ್ಲಿ ಅಪ್ರೂವ್ ಆಗಿದೆ. ಬರೋ ಆಯವ್ಯಯದಲ್ಲಿ ಮುಖ್ಯಮಂತ್ರಿ ಮಂಡಿಸ್ತಾ ಇದ್ದಾರೆ.
ಆದರೆ ಕೇಂದ್ರ ಸರ್ಕಾರ ಅಪ್ಪರ್ ಭದ್ರರು ಕೂಡ ನಾವು ಎಷ್ಟು ಖರ್ಚು ಮಾಡಿದ್ದೀವಿ. ಈಗ ಜಲ್ ಜೀವನ್ ಮಿಷನ್ನಲ್ಲಿ ಮೊನ್ನೆ ಹೇಳಿದ್ರೆ 12,000 ಕೋಟಿಯನ್ನು ನಾವು ಕೊಡೋದಿಲ್ಲ ಅಂತ ಹೇಳ್ತಾರೆ ಕೇಂದ್ರ ಸರ್ಕಾರ. ಇದೇನು ಸಾಮಾನ್ಯ ದುಡ್ಡು. ಭದ್ರಾ ಮೇಲ್ದಂಡೆ 5,000 ಕೋಟಿ, 5,300 ಕೋಟಿ, ₹1 ಬಂದಿಲ್ಲ ತಾನೆ. ಘೋಷಣೆ ಮಾಡಿರುವಂಥ ಯೋಜನೆ ಅದು. ಮತ್ತೆ ಮೊನ್ನೆ ರಿಪ್ಲೈ ಕೊಟ್ಟಿದ್ದಾರೆ ಪಾರ್ಲಿಮೆಂಟಲ್ಲಿ ಕೇಂದ್ರ ಸರ್ಕಾರ, ಇದು ನಮ್ಮ ಸ್ಕೀಮ್ಗಳಲ್ಲೇ ನಾವು ತಗೊಂಡಿಲ್ಲ ಆ ಥರ ಒಂದು ರಿಪ್ಲೈ ಕೊಟ್ಟಿದೆ. ಮತ್ತೆ ಇವರೆಲ್ಲ ಕುಮಾರಸ್ವಾಮಿ ಅವರು, ಪ್ರಹ್ಲಾದ್ ಜೋಶಿ ಅವರೆಲ್ಲ ಏನು ಮಾಡ್ತಾ ಇದ್ದಾರೆ? ಕೇವಲ ನಮ್ಮನ್ನ ಬಂದು ಇಲ್ಲಿ ರಾಜ್ಯ ಸರ್ಕಾರ ಟೀಕೆ ಮಾಡಿ, ನಾವು ತಪ್ಪು ಮಾಡಿದ್ರೆ ಟೀಕೆ ಮಾಡೋದಕ್ಕೆ ಎಲ್ಲ ಅಧಿಕಾರ ಇದೆ. ಆದರೆ ಇವತ್ತು ಕೇಂದ್ರ ನಮ್ಮನ್ನು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಬೇಕಾದ್ರೆ ಇವ್ರುಗಳು ಸಚಿವರುಗಳಾಗಿ ಯಾಕೆ ಅದ್ರ ಬಗ್ಗೆ ಒಂದು ಕರೆದು ಒಂದು ಸಭೆ ಮಾಡಿ ಅಥವಾ ನಮ್ಮ ಮುಖ್ಯಮಂತ್ರಿ ಜೊತೆ ಮಾತನಾಡಿ ಅಥವಾ ಸಂಬಂಧಪಟ್ಟಿರ್ತಕ್ಕಂಥ ಕೇಂದ್ರ ಸಚಿವರ ಜೊತೆ ಮಾತನಾಡಿ ಸರಿಪಡಿಸುವಂಥದ್ದು ಯಾಕೆ ಮಾಡ್ತಾ ಇಲ್ಲ ಇವರು? ಹೊರಡಾಗ ಮನವೊಲಿಸುವ ಕೆಲಸ ಮಾಡ್ತಾರೆ ರಾಜ್ಯದವ್ರು ಯಾರು ಅಂತ ಹೇಳ್ತಾರೆ ಕುಮಾರಸ್ವಾಮಿ. ಯಾರು ಕೂಡ ನಾಯಕರು ಮನವೊಲಿಸುವ ಕೆಲಸ ಮಾಡ್ತಾರೆ ಕೇಂದ್ರವನ್ನು ಅಂತ. ಎಲ್ಲ ಸುಮ್ಮನೆ ಸಬೂಟ್ಗಳು ಕೊಡ್ತಾ ಇದ್ದಾರೆ. ಯಾಕಂದರೆ ಅವ್ರ ಮಾತುಗಳು ಕೇಳೋರು ಯಾರೂ ಇಲ್ಲ. ಸುಮ್ಮನೆ ಸಚಿವರಾಗಿ ಕುಮಾರಸ್ವಾಮಿನ ಕೂರಿಸಿದ್ದಾರೆ ಅಷ್ಟೇ. ಅಲ್ಲಿ ಅಮಿತ್ ಶಾ ಮತ್ತು ಮೋದಿ ಮುಂದೆ ಮಾತಾಡೋದಕ್ಕೆ ಇವ್ರಿಗೆ ಯಾರಿಗೂ ಧೈರ್ಯನೂ ಇಲ್ಲ. ಅವರು ಇಲ್ಲ ಅಂತ ಹೇಳಿದ್ರೆ ಮುಗಿದೋಯ್ತು. ಇವರು ಅಲ್ಲಿ ಹೋಗಿ ಆರ್ಗ್ಯೂ ಮಾಡೋಕ್ಕೂ ಆಗಲ್ಲ. ಅದು ಸರ್ವಾಧಿಕಾರಿ. ಸೊ ಇವ್ರುಗಳೆಲ್ಲನೂ ಕೂಡ ತಂದು ಅವ್ರಿಗೆ ಸ್ವಾರ್ಥಕ್ಕೋಸ್ಕರ ಉಪಯೋಗಿಸ್ಕೊಂಡಿದ್ದಾರೆ. ಅವರಿಗೆ ಪವರೇ ಇಲ್ಲ ತಾನೇ. ಕುಮಾರಸ್ವಾಮಿ ಅವ್ರಿಗೆ ಏನು ಪವರ್ ಇದೆ? ಸುಮ್ಮನೆ ಅವ್ರನ್ನ ಮಂತ್ರಿ ಮಾಡಿ ಕೂರಿಸಿದ್ದಾರೆ ಅಷ್ಟೇ. ಅಲ್ಲಿ ಮೋದಿ ಏನು ಹೇಳ್ತಾರೆ ಅದು ನಡೀತದೆ. ಮೋದಿ ಅವ್ರು ಇಲ್ಲಪ್ಪ ಆಗ್ರ ಅಂತ ಹೇಳಿದ್ರೆ ಇವ್ರು ಸುಮ್ಮನೆ ಕೂತ್ಕೋಬೇಕು. ಅವ್ರ ಜೊತೆ ಹೋಗಿ ಅವ್ರಿಗೆ ಜಗಳ ಮಾಡ್ತಾರಾ ಅಥವಾ ಏನು ಫೈಟ್ ಮಾಡ್ತಾರಾ? ಮಾಡೋಕ್ಕಾಗಲ್ಲ ಇವ್ರಿಗೆ. ಯಾಕಂತ ಹೇಳಿದ್ರೆ ಅಲ್ಲಿ ಅವ್ರಿಗೆ ಅವಕಾಶನೇ ಕೊಟ್ಟಿಲ್ಲ. ಅದು ಮೊದಲು ತಿಳ್ಕೊಬೇಕು ನಾವು. ರಾಜ್ಯದ ಏನು MP ಗಳಾಗಿ ಹೋಗಿದ್ದಾರೆ BJP ಅವರು, ಮತ್ತು ಇದರಿಂದ ಮಂತ್ರಿಗಳಾಗಿದ್ದಾರೆ ಕೇಂದ್ರದಲ್ಲಿ, ಎಲ್ಲರೂ ಕೂಡ ಏನು ನಮಗೆ ಪ್ರಯೋಜನ ಇಲ್ಲದೆ ಇಲ್ಲದೆ ಇರ್ತಕ್ಕಂಥವ್ರು. ಯಾಕಂತ ಹೇಳಿದ್ರೆ ಅವ್ರ ಮಾತು ನಡೆಯೋದಿಲ್ಲ ಅಲ್ಲಿ ಕೇಂದ್ರದಲ್ಲಿ. ಇವತ್ತು BJP ಅವರು ಕರ್ನಾಟಕದ ಬಗ್ಗೆ ತಾತ್ಸಾರ ಮನೋಭಾವ ಇದೆ. ಇಲ್ಲದೆ ಹೋಗಿದ್ರೆ ನಮ್ಮ ಪ್ರವಾಹ ದುಡ್ಡನ್ನು ಯಾಕೆ ಕೊಡಲಿಲ್ಲ? ನಾವು ಸುಪ್ರೀಂ ಕೋರ್ಟ್ ಹೋಗಿ ಯಾಕೆ ಅವರಿಂದ ಕಿತ್ಕೊಡುವಂಥ ವ್ಯವಸ್ಥೆ ಯಾಕೆ ಬರಬೇಕಾಯಿತು? ಪರಿಹಾರ ದುಡ್ಡನ್ನು ಯಾಕೆ ಕೊಡಲಿಲ್ಲ ಆ ಸಂದರ್ಭದಲ್ಲಿ? ಇದೇ ತೋರಿಸುತ್ತೆ ಎಷ್ಟು ನಮ್ಮನ್ನು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ. ಸೊ ಇವುಗಳೆಲ್ಲ ಇವತ್ತು ರಾಜ್ಯದ ಜನ ಅರ್ಥ ಮಾಡ್ಕೋಬೇಕು. ನೀವು BJPನ ಸಪೋರ್ಟ್ ಮಾಡ್ತೀರಾ, ಕೇಂದ್ರದಲ್ಲಿ MP ಆಯ್ಕೆ ಮಾಡಿ ಕಳಿಸ್ತೀರಾ, ನಮ್ಗೇನು ಅನುಕೂಲ ಆಗ್ತದೆ ಹೇಳಿ? ಯಾವುದೋ ಒಂದು ವಿಷಯದ ಬಗ್ಗೆ ಇವರೆಲ್ಲ ನಿಂತು ನಾವು ಕರ್ನಾಟಕ ನ್ಯಾಯ ಕೊಡಿಸ್ತೀವಿ ಅಂತ ಯಾವುದಾದ್ರು ಒಂದು ಎಕ್ಸಾಂಪಲ್ ಕೊಡಲಿ ಅವರು. ಅಷ್ಟೇ ರಬ್ಬರ್ ಸ್ಟ್ಯಾಂಪ್ಗಳೆಲ್ಲ. ಕುಮಾರಸ್ವಾಮಿ ಅವರು ರಬ್ಬರ್ ಸ್ಟ್ಯಾಂಪೇ, ಪ್ರಹ್ಲಾದ್ ಜೋಶಿ ರಬ್ಬರ್ ಸ್ಟ್ಯಾಂಪೇ, ಎಲ್ಲರೂ ರಬ್ಬರ್ ಸ್ಟ್ಯಾಂಪ್ಗಳೇ. ಅಲ್ಲಿ ಮೋದಿ ಏನು ಹೇಳಿದಕ್ಕೆ ಅದಕ್ಕೆ ಅವ್ರು ತಲೆ ಓಡಿಸ್ಬೇಕು ಅಷ್ಟೇ, ಏನೂ ಇಲ್ಲ. ನೋಡಿ, ಎಲ್ಲ ನಾವು ಹೇಳಿರುವಂಥದ್ದು ಎಲ್ಲ ಅಂಕಿಅಂಶಗಳ ಆಧಾರದ ಮೇಲೆ ಸ್ಪಷ್ಟವಾಗಿ ನಾವು ಹೇಳಿರುವಂಥದ್ದು. ಕುಮಾರಸ್ವಾಮಿ ಅವರು ಸ್ವಲ್ಪ ಜವಾಬ್ದಾರಿಯುತವಾಗಿ ತಿಳ್ಕೊಂಡು ಏನು ಹೇಳ್ತಾ ಇದ್ದೀವಿ, ರಾಜ್ಯ ಹಿತಾಸಕ್ತಿ ಪರವಾಗಿ ಅವರು ಕೆಲಸ ಮಾಡಬೇಕು. ಇವತ್ತು ಮಾದಾಯಿ ವಿಚಾರ ಇರ್ಬೋದು, ಅಥವಾ ಕಬ್ಬಿನ ವಿಚಾರ ಇರ್ಬೋದು, ಅಥವಾ ಮೆಕ್ಕೆಜೋಳದ ವಿಚಾರ ಇರ್ಬೋದು, ಅಥವಾ ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್ ಬಗ್ಗೆ ಇರ್ಬೋದು, ಅಥವಾ ಭದ್ರಾ ಮೇಲ್ದಂಡೆ ಯೋಜನೆ ಇರ್ಬೋದು, ಅಥವಾ ಬೆಂಗಳೂರು ನಗರದ ಅಭಿವೃದ್ಧಿಯ ವಿಚಾರ ಇರ್ಬೋದು, ಎಲ್ಲದರಲ್ಲೂ ಕೂಡ ಕೇಂದ್ರ ಸರ್ಕಾರ ಏನೇನು ಘೋಷಣೆ ಮಾಡಿದ್ದು ಕೊಟ್ಟಿಲ್ಲ. ಮತ್ತು ಎಲ್ಲಿ ಅವರು ಸ್ಪಂದಿಸಬೇಕಾಗಿದೆ ಅಲ್ಲಿ ಸ್ಪಂದನೆ ಮಾಡ್ತಾ ಇಲ್ಲ. ಇದು ಸ್ಪಷ್ಟವಾಗಿ ನಾವು ಹೇಳಿದ್ದೇವೆ. ಇಷ್ಟೆಲ್ಲ ಹೇಳಿದ ಮೇಲೂ ಕೂಡ ನಾವು ನಮ್ಮ ಕಡೆಯಿಂದ ಎಲ್ಲ ಕೆಲಸ ಕಾರ್ಯಗಳು ನಾವು ಮಾಡ್ತಾ ಇದ್ದೀವಿ. ಈಗ ಮೆಕ್ಕೆಜೋಳದ ಪರವಾಗಿ ನಾವು ಸ್ಪಂದಿಸಿದ್ದೇವೆ, ಕಬ್ಬಿನ ಬೆಳೆಗಾರರು ನಾವು ಸ್ಪಂದಿಸಿದ್ದೇವೆ, ಮೇಕೆದಾಟನ್ನು ನಾವು ಸ್ಪಂದಿಸಿದ್ದೇವೆ, ಇದರದ್ದು ಮಾದಾಯ ನಾವು ಸ್ಪಂದನೆ ಮಾಡಿದ್ದೇವೆ. ಅಪ್ಪರ್ ಕೃಷ್ಣಗೆ ಈಗ ಕ್ಯಾಬಿನೆಟಲ್ಲಿ ಅಪ್ರೂವ್ ಮಾಡಿ ಈಗ ಏನು ಅದಕ್ಕೆ ನಾವು ಮುಳುಗಡೆ ಆಗುವಂಥ ಭೂಮಿಗಳಿಗೆ ಪರಿಹಾರ ಕೊಡೋದಕ್ಕೂ ಕೂಡ ಮುಂದಿನ ಕ್ಯಾಬಿನೆಟಲ್ಲಿ ಅಪ್ರೂವ್ ಆಗಿದೆ. ಬರೋ ಆಯವ್ಯಯದಲ್ಲಿ ಮುಖ್ಯಮಂತ್ರಿ ಮಂಡಿಸ್ತಾ ಇದ್ದಾರೆ. ಆದರೆ ಕೇಂದ್ರ ಸರ್ಕಾರ ಅಪ್ಪರ್ ಭದ್ರರು ಕೂಡ ನಾವು ಎಷ್ಟು ಖರ್ಚು ಮಾಡಿದ್ದೀವಿ. ಈಗ ಜಲ್ ಜೀವನ್ ಮಿಷನ್ನಲ್ಲಿ ಮೊನ್ನೆ ಹೇಳಿದ್ರೆ 12,000 ಕೋಟಿಯನ್ನು ನಾವು ಕೊಡೋದಿಲ್ಲ ಅಂತ ಹೇಳ್ತಾರೆ ಕೇಂದ್ರ ಸರ್ಕಾರ. ಇದೇನು ಸಾಮಾನ್ಯ ದುಡ್ಡು. ಭದ್ರಾ ಮೇಲ್ದಂಡೆ 5,000 ಕೋಟಿ, 5,300 ಕೋಟಿ, ₹1 ಬಂದಿಲ್ಲ ತಾನೆ. ಘೋಷಣೆ ಮಾಡಿರುವಂಥ ಯೋಜನೆ ಅದು. ಮತ್ತೆ ಮೊನ್ನೆ ರಿಪ್ಲೈ ಕೊಟ್ಟಿದ್ದಾರೆ ಪಾರ್ಲಿಮೆಂಟಲ್ಲಿ ಕೇಂದ್ರ ಸರ್ಕಾರ, ಇದು ನಮ್ಮ ಸ್ಕೀಮ್ಗಳಲ್ಲೇ ನಾವು ತಗೊಂಡಿಲ್ಲ ಆ ಥರ ಒಂದು ರಿಪ್ಲೈ ಕೊಟ್ಟಿದೆ. ಮತ್ತೆ ಇವರೆಲ್ಲ ಕುಮಾರಸ್ವಾಮಿ ಅವರು, ಪ್ರಹ್ಲಾದ್ ಜೋಶಿ ಅವರೆಲ್ಲ ಏನು ಮಾಡ್ತಾ ಇದ್ದಾರೆ? ಕೇವಲ ನಮ್ಮನ್ನ ಬಂದು ಇಲ್ಲಿ ರಾಜ್ಯ ಸರ್ಕಾರ ಟೀಕೆ ಮಾಡಿ, ನಾವು ತಪ್ಪು ಮಾಡಿದ್ರೆ ಟೀಕೆ ಮಾಡೋದಕ್ಕೆ ಎಲ್ಲ ಅಧಿಕಾರ ಇದೆ. ಆದರೆ ಇವತ್ತು ಕೇಂದ್ರ ನಮ್ಮನ್ನು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಬೇಕಾದ್ರೆ ಇವ್ರುಗಳು ಸಚಿವರುಗಳಾಗಿ ಯಾಕೆ ಅದ್ರ ಬಗ್ಗೆ ಒಂದು ಕರೆದು ಒಂದು ಸಭೆ ಮಾಡಿ ಅಥವಾ ನಮ್ಮ ಮುಖ್ಯಮಂತ್ರಿ ಜೊತೆ ಮಾತನಾಡಿ ಅಥವಾ ಸಂಬಂಧಪಟ್ಟಿರ್ತಕ್ಕಂಥ ಕೇಂದ್ರ ಸಚಿವರ ಜೊತೆ ಮಾತನಾಡಿ ಸರಿಪಡಿಸುವಂಥದ್ದು ಯಾಕೆ ಮಾಡ್ತಾ ಇಲ್ಲ ಇವರು? ಹೊರಡಾಗ ಮನವೊಲಿಸುವ ಕೆಲಸ ಮಾಡ್ತಾರೆ ರಾಜ್ಯದವ್ರು ಯಾರು ಅಂತ ಹೇಳ್ತಾರೆ ಕುಮಾರಸ್ವಾಮಿ. ಯಾರು ಕೂಡ ನಾಯಕರು ಮನವೊಲಿಸುವ ಕೆಲಸ ಮಾಡ್ತಾರೆ ಕೇಂದ್ರವನ್ನು ಅಂತ. ಎಲ್ಲ ಸುಮ್ಮನೆ ಸಬೂಟ್ಗಳು ಕೊಡ್ತಾ ಇದ್ದಾರೆ. ಯಾಕಂದರೆ ಅವ್ರ ಮಾತುಗಳು ಕೇಳೋರು ಯಾರೂ ಇಲ್ಲ.
ಸುಮ್ಮನೆ ಸಚಿವರಾಗಿ ಕುಮಾರಸ್ವಾಮಿನ ಕೂರಿಸಿದ್ದಾರೆ ಅಷ್ಟೇ. ಅಲ್ಲಿ ಅಮಿತ್ ಶಾ ಮತ್ತು ಮೋದಿ ಮುಂದೆ ಮಾತಾಡೋದಕ್ಕೆ ಇವ್ರಿಗೆ ಯಾರಿಗೂ ಧೈರ್ಯನೂ ಇಲ್ಲ. ಅವರು ಇಲ್ಲ ಅಂತ ಹೇಳಿದ್ರೆ ಮುಗಿದೋಯ್ತು. ಇವರು ಅಲ್ಲಿ ಹೋಗಿ ಆರ್ಗ್ಯೂ ಮಾಡೋಕ್ಕೂ ಆಗಲ್ಲ, ಅದು ಸರ್ವಾಧಿಕಾರಿ. ಸೊ ಇವ್ರುಗಳೆಲ್ಲನೂ ಕೂಡ ತಂದು ಅವ್ರಿಗೆ ಸ್ವಾರ್ಥಕ್ಕೋಸ್ಕರ ಉಪಯೋಗಿಸ್ಕೊಂಡಿದ್ದಾರೆ. ಅವರಿಗೆ ಪವರೇ ಇಲ್ಲ ತಾನೇ. ಕುಮಾರಸ್ವಾಮಿ ಅವ್ರಿಗೆ ಏನು ಪವರ್ ಇದೆ? ಸುಮ್ಮನೆ ಅವ್ರನ್ನ ಮಂತ್ರಿ ಮಾಡಿ ಕೂರಿಸಿದ್ದಾರೆ ಅಷ್ಟೇ. ಅಲ್ಲಿ ಮೋದಿ ಏನು ಹೇಳ್ತಾರೆ ಅದು ನಡೀತದೆ. ಮೋದಿ ಅವ್ರು ಇಲ್ಲಪ್ಪ ಆಗ್ರ ಅಂತ ಹೇಳಿದ್ರೆ ಇವ್ರು ಸುಮ್ಮನೆ ಕೂತ್ಕೋಬೇಕು. ಅವ್ರ ಜೊತೆ ಹೋಗಿ ಅವ್ರಿಗೆ ಜಗಳ ಮಾಡ್ತಾರಾ ಅಥವಾ ಏನು ಫೈಟ್ ಮಾಡ್ತಾರಾ? ಮಾಡೋಕ್ಕಾಗಲ್ಲ ಇವ್ರಿಗೆ. ಯಾಕಂತ ಹೇಳಿದ್ರೆ ಅಲ್ಲಿ ಅವ್ರಿಗೆ ಅವಕಾಶನೇ ಕೊಟ್ಟಿಲ್ಲ. ಅದು ಮೊದಲು ತಿಳ್ಕೊಬೇಕು ನಾವು. ರಾಜ್ಯದ ಏನು MP ಗಳಾಗಿ ಹೋಗಿದ್ದಾರೆ BJP ಅವರು ಮತ್ತು ಇದರಿಂದ ಮಂತ್ರಿಗಳಾಗಿದ್ದಾರೆ ಕೇಂದ್ರದಲ್ಲಿ, ಎಲ್ಲರೂ ಕೂಡ ಏನು ನಮಗೆ ಪ್ರಯೋಜನ ಇಲ್ಲದೆ ಇಲ್ಲದೆ ಇರ್ತಕ್ಕಂಥವ್ರು. ಯಾಕೆಂತ ಹೇಳಿದ್ರೆ ಅವ್ರ ಮಾತು ನಡೆಯೋದಿಲ್ಲ ಅಲ್ಲಿ ಕೇಂದ್ರದಲ್ಲಿ. ಇವತ್ತು BJP ಅವರು ಕರ್ನಾಟಕದ ಬಗ್ಗೆ ತಾತ್ಸಾರ ಮನೋಭಾವ ಇದೆ. ಹಿಂದೆ ಹೋಗಿದ್ರೆ ನಮ್ಮ ಪ್ರವಾಹ ದುಡ್ಡನ್ನು ಯಾಕೆ ಕೊಡಲಿಲ್ಲ? ನಾವು ಸುಪ್ರೀಂ ಕೋರ್ಟ್ ಹೋಗಿ ಯಾಕೆ ಅವರಿಂದ ಕಿತ್ಕೊಡುವಂಥ ವ್ಯವಸ್ಥೆ ಯಾಕೆ ಬರಬೇಕಾಯ್ತು? ಪರಿಹಾರ ದುಡ್ಡನ್ನು ಯಾಕೆ ಕೊಡಲಿಲ್ಲ ಆ ಸಂದರ್ಭದಲ್ಲಿ? ಇದೇ ತೋರಿಸುತ್ತೆ ಎಷ್ಟು ನಮ್ಮನ್ನು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ. ಸೊ ಇವುಗಳೆಲ್ಲ ಇವತ್ತು ರಾಜ್ಯದ ಜನ ಅರ್ಥ ಮಾಡ್ಕೋಬೇಕು. ನೀವು BJPನ ಸಪೋರ್ಟ್ ಮಾಡ್ತೀರಾ, ಕೇಂದ್ರದಲ್ಲಿ MP ಗಳನ್ನು ಆಯ್ಕೆ ಮಾಡಿ ಕಳಿಸ್ತೀರಾ, ನಮ್ಗೇನು ಅನುಕೂಲ ಆಗ್ತದೆ ಹೇಳಿ? ಯಾವುದೋ ಒಂದು ವಿಷಯದ ಬಗ್ಗೆ ಇವರೆಲ್ಲ ನಿಂತು ನಾವು ಕರ್ನಾಟಕ ನ್ಯಾಯ ಕೊಡಿಸ್ತೀವಿ ಅಂತ ಯಾವುದಾದ್ರು ಒಂದು ಎಕ್ಸಾಂಪಲ್ ಕೊಡಲಿ ಅವರು. ಅಷ್ಟೇ ರಬ್ಬರ್ ಸ್ಟ್ಯಾಂಪ್ಗಳೆಲ್ಲ. ಕುಮಾರಸ್ವಾಮಿ ಅವರು ರಬ್ಬರ್ ಸ್ಟ್ಯಾಂಪೇ, ಪ್ರಹ್ಲಾದ್ ಜೋಶಿನ ರಬ್ಬರ್ ಸ್ಟ್ಯಾಂಪೇ, ಎಲ್ಲರೂ ರಬ್ಬರ್ ಸ್ಟ್ಯಾಂಪ್ಗಳೇ. ಅಲ್ಲಿ ಮೋದಿ ಏನು ಹೇಳಿದಕ್ಕೆ ಅದಕ್ಕೆ ಅವ್ರು ತಲೆಗೆ ಓಡಿಸ್ಬೇಕು ಅಷ್ಟೇ, ಏನೂ ಇಲ್ಲ.